ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಕೆಪಿಟಿಸಿಎಲ್ ಅಥವಾ ಕೆಇಬಿಯಲ್ಲಿ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂದರೆ ಬೆಸ್ಕಾಮ್, ಮೆಸ್ಕಾಮ್, ಚೆಸ್ಕಾಮ್, ಹೆಸ್ಕಾಮ್, ಗೆಸ್ಕಾಮ್ ಇದಕ್ಕೆಲ್ಲದಕ್ಕೂ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದರ ಲಿಂಕ್ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆಯಲ್ಲ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ನಾನು ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಈ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಸ್ಟೆಪ್ 1 ಇದೆಯಲ್ಲ, ಸಬ್ಮಿಟ್ ಅಪ್ಲಿಕೇಶನ್, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಭಾವಚಿತ್ರ ಅಂದರೆ ನಿಮ್ಮ ಫೋಟೋ ಮತ್ತು ನಿಮ್ಮ ಸೈನ್ ಇರೋವಂಥದ್ದು ಫೋಟೋನ ಎರಡನ್ನೂ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಪಿ ಸಿನಲ್ಲಿ. ಅದೆರಡನ್ನೂ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುತ್ತೆ. ಓಕೆ, ಇವಾಗ ಅಪ್ಲಿಕೇಶನ್ ಫಿಲಪ್ ಮಾಡೋಣ. ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ. ಜೂನಿಯರ್ ಪವರ್ ಮ್ಯಾನ್ ಆಗಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ, ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಆಗಿದ್ರೆ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಜೂನಿಯರ್ ಪವರ್ ಮ್ಯಾನಿಗೆ ತೋರಿಸ್ತೀನಿ. ಎರಡೂ ಸೇಮ್ ಇರುತ್ತೆ. ಅದಾದ ನಂತರ ಕಲ್ಯಾಣ ಕರ್ನಾಟಕ ಮೀಸಲಾತಿ ಏನಾರ ಇದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹಾಕಿ. ಓಕೆನಾ. ಅದಾದ ನಂತರ ಇಲ್ಲಿ ನೀವು ಎಲ್ಲಿಗೆ ಹಾಕ್ತಾ ಇದ್ದೀರಾ, KPTCL ಜಾಬಿಗ, ಬೆಸ್ಕಾಮಿಗ, ಮೆಸ್ಕಾಮಿಗ, CES ಇದು ಮೈಸೂರಿಂದು, ಹೆಸ್ಕಾಮ್, ಜೆಸ್ಕಾಮ್ ಇದು ಯಾವುದಕ್ಕೆ ಹಾಕ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಬೆಸ್ಕಾಮ್ ಸೆಲೆಕ್ಟ್ ಮಾಡಿರ್ತೀನಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ. ಇಲ್ಲಿ SLC ಅಂಕಪಟ್ಟಿಯಲ್ಲಿ ನಿಮ್ಮ ಅರ್ಜಿದಾರರ ಹೆಸರು ಏನಿರುತ್ತಲ್ಲ, SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೀವು ಹಾಕಬೇಕಾಗತ್ತೆ. ಓಕೆನಾ. ಇಲ್ಲಿ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಹಾಕಬೇಕು ಅಂತ. ನೀವು ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ತಂದೆಯ ಹೆಸರು ಹಾಕಬೇಕಾಗತ್ತೆ, ಫಾದರ್ಸ್ ನೇಮ್ ಹಾಕಿ. ಅಥವಾ ನಿಮಗೆ ಮದುವೆ ಆಗಿದ್ದರೆ ಲೇಡೀಸು, ಅವರು ನಿಮ್ಮ ಗಂಡನ ಹೆಸರನ್ನು ಹಾಕ್ಬೋದು. ಅದಾದ ನಂತರ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಅದನ್ನು ಹಾಕಿ. ಇಲ್ಲಿ ಕ್ಲಿಕ್ ಮಾಡ್ತಿರಲ್ಲ, ಫಸ್ಟು ಇಲ್ಲಿ ಇಟ್ಟಿರಲಿ, ಇಸ್ವಿನ ಕ್ಲಿಕ್ ಮಾಡಿದ್ರೆ ಇಸ್ವಿ ತೋರಿಸುತ್ತೆ. ಯಾವ ಇಸ್ವಿ ಅಂತ ತೊಗೊಳ್ಳಿ. ಇಲ್ಲಿ ಜಸ್ಟ್ ರೆಫರೆನ್ಸಿಗೆ ತೋರಿಸ್ತೀನಿ, ಜುಲೈ 13 ಈ ಥರ ತೊಗೊಳ್ಳಿ, ಸೆಲೆಕ್ಟ್ ಆಗುತ್ತೆ. SLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ನಿಮ್ದು SLCದು, ಅದನ್ನು ಹಾಕಿ ಈ ಥರ ಒಂದು ಜಸ್ಟ್ ರೆಫರೆನ್ಸಿಗೆ ತೋರಿಸ್ತೀನಿ, ಇದು ಕರೆಕ್ಟ್ ಅಲ್ಲ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬೇಕು, ಆಧಾರ್ ಕಾರ್ಡ್ ಉಂಟು, ಈ ಥರ ಹಾಕಿ. ಅದಾದ ನಂತರ ನಿಮ್ಮ ರಿಸರ್ವೇಷನ್ ಕ್ಯಾಟಗರಿಲಿದ್ದರೆ SC ST ಕ್ಯಾಟಗರಿ 1 ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು. ಓಕೆನಾ. ಅದಾದ ನಂತರ ನೀವೇನಾದ್ರು ರಿಸರ್ವೇಷನ್ ಇದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರದ್ದು RD ನಂಬರ್ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ, ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಜನರಲ್ ಆಗಿದ್ದರೆ ನೀವೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ನೀವು ಯಾವುದೇ ಕ್ಯಾಟಗರಿ ಆದ್ರೂ ಅದಕ್ಕೆ RD ನಂಬರ್ ಹಾಕ್ಕೊಡ್ಲೇಬೇಕಾಗತ್ತೆ ಇಲ್ಲಿ, ಅದನ್ನು ಮಾತ್ರ ಮರಿಬೇಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ ಅಪ್ಲೈ ಮಾಡೋದಿಗೆ. ಇಲ್ಲಿ ಜನರಲ್ಲಿಗೆ ತೋರಿಸ್ತೀನಿ, ಜನರಲ್ಲು. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಈ ಕೋಡನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. 6WLVBB, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲು, ಸ್ಮಾಲ್ ಇದ್ದರೆ ಸ್ಮಾಲ್. ಇಲ್ಲಿ W ಸ್ಮಾಲ್ ಇದೆ, ಅದನ್ನು ತೊಗೊಳ್ಳಿ. ಅದಾದ ನಂತರ ನೆಕ್ಸ್ಟ್, ಇಲ್ಲಿ ವ್ಯಾಲಿಡ್ ಡಿಜಿಟ್ ನಂಬರ್ ಕೇಳ್ತಾ ಇದೆ, ನೀವು ಕರೆಕ್ಟಾಗಿರೋ ವ್ಯಾಲಿಡ್ ID ನ ಕೊಡಿ. ಓಕೆನಾ. JP3N1E. ವ್ಯಾಲಿಡ್ ಆಧಾರ್ ಕಾರ್ಡ್ ಹಾಕಿದಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದ್ಸಲ ನೆಕ್ಸ್ಟ್ ಕ್ಲಿಕ್ ಮಾಡಿ. ಹಾಂ, ನೆಕ್ಸ್ಟ್ ಕ್ಲಿಕ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಕಲ್ಯಾಣ ಕರ್ನಾಟಕ, ಇಲ್ಲಿಂದ ಪೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ನೀವು ವರ್ಕಿಂಗ್ ಇನ್ KPTCL, ಎಸ್ಕಾಮ್, ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಮುಂಚೆ ಎಸ್ ಹಾಕಿ, ಇಲ್ಲ ಅಂತ ಹೇಳಿದರೆ ನೋ ಹಾಕಿ. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್ SSLC, 10th CBSE ಆಗಿದ್ದರೆ ಇದನ್ನು ಕ್ಲಿಕ್ ಮಾಡಿ, 10th ICSE ಆಗಿದ್ದರೆ ಕ್ಲಿಕ್ ಮಾಡಿ, ಸ್ಟೇಟ್ ಬೋರ್ಡ್ ಆಗಿದ್ದರೆ ಫಸ್ಟ್ ಇದೆಯಲ್ಲ ಈ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಪರ್ಸೆಂಟೇಜ್, ಇಲ್ಲಿ ಪರ್ಸೆಂಟೇಜ್ ಕ್ಲಿಕ್ ಮಾಡಿದ್ರೆ ಪರ್ಸೆಂಟೇಜ್ ಹಾಕಬೇಕಾಗತ್ತೆ. ಅಂದರೆ CGPA ಆದರೆ CGPA ಹಾಕಿ, ನಿಮ್ದು ಎಷ್ಟು ಪರ್ಸೆಂಟೇಜ್ ಅಂತ. ಇಲ್ಲಿ ಒಬ್ಟೈನ್ಡ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ. ಇಲ್ಲಿ 525 ಹಾಕ್ತೀನಿ, ಟೋಟಲ್ 625. ಓವರ್ ಆಲ್ ಮಾರ್ಕ್ಸ್ ಅಂದರೆ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು SSLCನಲ್ಲಿ 625. ಅದಾದ ನಂತರ ಅಡ್ರೆಸ್, ಇಲ್ಲಿ ಪರ್ಸೆಂಟೇಜ್ ಅದಾಗೆ ಕ್ಯಾಲ್ಕುಲೇಟ್ ಆಗುತ್ತೆ ನೀವು ಎರಡನ್ನೂ ಹಾಕಿದ ತಕ್ಷಣ. ಇಲ್ಲಿ ಅಡ್ರೆಸ್ಸು ಜಸ್ಟ್ ಸುಮ್ಮನೆ ಒಂದು ಅಡ್ರೆಸ್ ಹಾಕ್ತಾಯಿದ್ದೀನಿ, ಮಲ್ಲೇಶ್ವರಂ, ಬೆಂಗಳೂರು
ಮಲ್ಲೇಶ್ವರಂ ಸುಮ್ಮನೆ 6th ಕ್ರಾಸ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ತಾಲೂಕು ಹಾಕಿ ಬೆಂಗಳೂರು ನಾರ್ತ್. ಅದಾದ ನಂತರ ನಿಮ್ಮ ಡಿಸ್ಟಿಕ್ಕು ಬೆಂಗಳೂರು ಅರ್ಬನ್. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಅದಾಗೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಪಿನ್ ಕೋಡನ್ನು ಹಾಕಿ 560003 ಯಾವ ಪಿನ್ ಕೋಡ್ ಇದೆ ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ಐ ಡಿ, ಇದನ್ನೆಲ್ಲದನ್ನು ಮುಂಚೆನೇ ನೀವು ತೆಗೆದಿಟ್ಕೊಂಡಿರಿ. ನೆಕ್ಸ್ಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದಿದೆ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಓಕೆನಾ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ನೆಕ್ಸ್ಟ್ ನಿಮ್ಮ ಡು ಯು ವಿಶ್ ಟು ಅಪ್ಲೈ ಫಾರ್ ಜೂನಿಯರ್ ಪೋಸ್ಟ್ ಅಟೆಂಡೆಂಟ್, ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್. ನೀವೇನಾದ್ರು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೂ ಹಾಕ್ತೀರಾ ಅಂದರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹಾಕಿ. ಓಕೆನಾ, ಅಲ್ಲೇನಾದ್ರು ನೀವು ಹೌದು ಅಂತ ಹಾಕಿದ್ರೆ ಇಲ್ಲಿ ಅಡಿಷ್ನಲ್ ಪೋಸ್ಟ್ ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆನಾ, ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದೀನಿ ನಾನು. ಅದಾದ ನಂತರ ಇದನ್ನು ಟಿಕ್ ಮಾಡಿ ಇಲ್ಲಿ ಓದ್ಕೊಳ್ಳಿ ಒಂದ್ಸಲ. ನಾನು ನೇಮಕಾತಿಗೆ ಸಂಬಂಧಪಟ್ಟ ಪ್ರಕಟಣೆ ಇದು ಎಲ್ಲದಕ್ಕೂ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಹೇಳಬೇಕು. ಅದಾದ ನಂತರ ನೆಕ್ಸ್ಟ್ ಕೊಡಬೇಕು. ಸಾರಿ, ಇಲ್ಲಿ ಮದರ್ ನೇಮ್ ಬಿಟ್ಟು ಹೋಗಿದೆ ಅನಿಸುತ್ತೆ. ಹಾಂ, ಇಲ್ಲಿ ಮದರ್ಸ್ ನೇಮ್ ಹಾಕಿ ಮದರ್ ನೇಮ್ ಹಾಕಿದ್ಮೇಲೆ ನೆಕ್ಸ್ಟ್ ಕೊಡಿ. ಅದಾದ ನಂತರ ಈ ಥರ ಒಂದು ತೋರಿಸುತ್ತೆ. ನೀವು ಹಾಕಿರೋ ಡೀಟೇಲ್ಸು ಒಂದ್ಸಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ. ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಬ್ಮಿಟ್ ಕೊಡಿ. ಓಕೆನಾ, ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಒಂದು ನಂಬರ್ ತೋರಿಸುತ್ತೆ. ಆ ನಂಬರಿಂದ ನೀವು ಹಾಕಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾದ್ಮೇಲೆ ಆ ಪ್ರಿಂಟೌಟ್ ತೊಗೊಳ್ಬೇಕಾದ್ರೆ ಪ್ರಿಂಟೌಟ್ ತೊಗೊಂಡಾದ್ಮೇಲೆ ನಂಬರ್ ತೋರಿಸುತ್ತಲ್ಲ ಅರ್ಜಿ ಸಂಖ್ಯೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಫಸ್ಟಿಗೆ ತೋರಿಸಿದ್ನಲ್ಲ ಒಂದು ಲಿಂಕು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಈ ಥರ ತೋರಿಸುತ್ತೆ ಅರ್ಜಿಯ ಸಂಖ್ಯೆ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆ ಇದೆಯಲ್ಲ ಅಥವಾ ರಿಜಿಸ್ಟರ್ಡ್ ನಂಬರು, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಇಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿ ಈ ಕ್ಯಾಪ್ಚಾ ಇದೆಯಲ್ಲ ಕ್ಯಾಪ್ಚಾ ಹಾಕಿದ್ರೆ ಸಬ್ಮಿಟ್ ಮಾಡಿದ್ರೆ ನೀವು ಅಪ್ಲಿಕೇಶನ್ನ ಹುಡುಕ್ಬೋದು. ಓಕೆನಾ, ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್ ಯಾರಾದರೂ ಈ ಥರ ಜಾಬ್ ಹಾಕೋಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.